ಈಗ ಟಿಕೆಟ್ ತೊಗೋತಾ ಇದ್ದೀವಿ. ಸೊ ರೋಪೇ ಟು ಬಟ್ಟ ಫಾಲ್ಸಲ್ಲಿ ಒಬ್ಬೊಬ್ಬರಿಗೆ 250 ರುಪೀಸ್ ಟಿಕೆಟು. ಸೊ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಮತ್ತು ಅಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲಿ ವಾಪಸ್ ಅದು ಇದ್ರಲ್ಲಿ ಬರ್ಬೋದು. ए लीजिए वो टिकट हमें वापस देंगे ना? एक में कितना लोग? ಇಲ್ಲ 6 ಜನ ಕೂರಕ್ಕಾಗೋದು, 8 ಜನ ಹಿಂಗೆ ಕೂತ್ ಬಿಡ್ತಾ ಇದ್ರು. ಇಲ್ಲೂ ಅಗ್ರಿಕಲ್ಚರ್ ಹೆಂಗ್ ಮಾಡೋರೆ ಪ್ಲಾಂಟೇನ್. ಎಲ್ಲಿ ಪಾರ್ಕಿಂಗ್ ಮಾಡೋರೆ ಕಾರ್, ಫುಲ್ ಟೆರೇಸ್. ಅಲ್ಲಿ ಮನೆ, ಅಲ್ಲಿ ರೋಡ್ ಇದೆ ರೈಟ್ ಅಲ್ಲಿ ತೋರ್ಸೋದಿಲ್ಲ, ನೀವೇ ನೋಡ್ಬೇಕು. ಅವರೇ ತೋರ್ಸಲ್ಲ, ನಿಮ್ಗೆ ಕೂರ್ಸಿದಾರೆ, ನಿಮ್ಗೆ ಏನ್ ಬೇಕೋ ನೋಡ್ಕೊಳ್ಳಿ ಅಂತ. ನಿಂತ್ಕೊಂಡು ನೋಡ್ಬೋದು. ರೆಡಿ ಹಿಂಗೆ ವ್ಯೂ ರೆಡಿ ಅಷ್ಟೇ. ಇದು ಟಾಪ್ ವ್ಯೂ ಇಂದ ನೋಡೋದಕ್ಕೆ. ನಾನು ಇಲ್ಲಿ ವಾಟರ್ ಫಾಲ್ಸ್ ತರ ಇರುತ್ತೆ ಅನ್ಕೊಂಡಿದ್ದೆ. ಬಟ್ಟ ಫಾಲ್ ನೀರಿದ್ಯಾ ಆಂಟಿ? ಅದು ಫಾಲ್ಸ್ ಅಲ್ಲ, ಸುಮ್ಮನೆ ನೀರ್ ತರ ಏನೋ ಇದೆ ಅಷ್ಟೇ. ಬೋಟ್ ರೈಡ್ ಇವಾಗ ಜಾಸ್ತಿ ಮಾಡಿದ್ರು ಸುಮ್ಮನೆ ಫಾಲ್ಸ್ ಇಲ್ಲಿದೆ. ಅಲ್ಲಿಂದ ಬರ್ತದೆ ಫಾಲ್ಸ್, ಆರ್ಟಿಫಿಷಿಯಲ್ ಫಾಲ್ಸ್. ನಾವೀಗಿಲ್ಲೇ ಸುತ್ತ ಹಾಕೊಂಡು, ಅದಕ್ಕೆ ಅವ್ರು ನಿಮಗೆ ಬಿಟ್ಟಿದ್ದು ಎಷ್ಟೊತ್ತು ಬರ್ತೀರಾ ಅಂತ ಅಂದಿದ್ದವ್ರು. ಅದಕ್ಕೆ ಸೊ ಇಲ್ಲಿ ಫಾಲ್ಸ್ ಆ ಥರ ಎಲ್ಲ ಇದೆ. ಹಾಗೆ ನಾವಿಲ್ಲೇ ವಾಕಿಂಗ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಅಡ್ವೆಂಚರ್ ಟ್ರಿಪ್ ಗೇಮ್ಸ್ ಇದೆ. ಅದು ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದ್ರೆ ಮತ್ತೆ ಮೇಕಪ್ ಹೋಗ್ತಾರೆ. ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾವ್ರೆ. ನೀನು ಡ್ಯಾನ್ಸ್ ಮಾಡ್ಬಿಡಮ್ಮ, ನೀನು ಒಬ್ಳೆ ಯಾಕೆ ನನಗೆ ಹೇಳ್ಕೊಡ್ತಾ ಇದೆಯಾ? ಸೊ ಹಾಂಟೆಡ್ ಹೌಸ್ ಇದೆ. ಐಶು ಹೋಗ್ತೀಯಾ? ಇದು ಹಾಂಟೆಡ್ ಹೌಸ್ ಅಲ್ಲ, ಬೆಂಗಳೂರಲ್ಲಿ ಹೋಗ್ಬೋದು ನಾವು. ವಾವ್, ಇಲ್ಲಿ ಯಾರಪ್ಪ ಟೇಬಲ್ ಎಲ್ಲ ಹಾಕ್ಬಿಟ್ಟವ್ರ ಊಟ. ಮೊಬೈಲ್ ಓಕೆ ನೋಡಿ, ಇಲ್ಲ ನೋಡಿ ಯಾರು ಟೇಬಲ್ ಎಲ್ಲ ಇಟ್ಟಿದ್ದಾರೆ, ಚೇರ್ ಎಲ್ಲ ಹೋಗಿ ಊಟಕ್ಕೆ ಟೇಬಲು. ಬೇರೆ ಬಟ್ಟ ಫಾಲ್ಸ್ ಇಲ್ಲಿ ಹೋಗ್ತಾ ಇದೆ. ಇದು ಈ ಹೋಟೆಲ್ನವರು ಇವ್ರ ಹೋಟ್ಲ್ ಕಡೆ ಎಲ್ಲರೂ ಹೋಗಿ ಅಲ್ಲೋಗಿ ಊಟ ಮಾಡಕ್ಕೆ. ಇಲ್ಲೂ ಸಹ ಈ ಹೋಟೆಲ್ನವರು ಟೇಬಲ್ ಎಲ್ಲ ಇಟ್ಟಿದ್ದಾರೆ, ಇಲ್ಲಿ ನೀರಲ್ಲಿ ಕೂತ್ಕೊಂಡು ಊಟ ಮಾಡಕ್ಕೆ. ಈಗ ಇವರು ರೆಡಿ ಆಗ್ತಾ ಇದ್ದಾರೆ ಹೋಗ್ತೀನಿ. ಈಗಲೇ ಚಳಿ ಆಗ್ತಾ ಇದೆ. ಇನ್ನು ಇಲ್ಲಿ ಕೂತ್ಕೊಂಡು ತಿನ್ನಕ್ಕಾದ್ರೂ ಆಗುತ್ತೆ, ಕಾಲು ಇಟ್ಕೊಂಡು. ಅಪ್ಪ ಬೇಸಿಗೆಲಿ ಬಂದಾಗ ಇಲ್ಲಿ ಕೂತ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಬಟ್ ಆ ಟೈಮಲ್ಲಿ ಇಲ್ಲೆಲ್ಲ ಪೂರಾ ರಶ್ ಇರುತ್ತೆ ನೋಡಿ. ಇಲ್ಲೂ ಹಾಗೆ ಇರ್ತವ್ರೆ. ನೀವು ಮಧ್ಯೆ ಕೂಡ ಕೂತ್ಕೊಂಡು ಲಂಚ್. ಏನ್ ನಮ್ಮಪ್ಪ ಹಂಗೆ ಓಡೋಗ್ತಾ ಇದ್ದಾರೆ. ಓ ಇನ್ನೂ ಮೇಲಿದೆ ರೆಡಿ. ಇಲ್ಲಿ ಸಣ್ಣ ಸಣ್ಣ ಜರಿ ತರ ಬರ್ತಾ ಇದೆ. ಇಲ್ಲಿಂದ ಎಷ್ಟು ಫೋರ್ಸ್ ಆಗಿ ಬರ್ತಾ ಇದೆ. ಇನ್ನೂ ಮೇಲೆ ಹೋಗ್ಬೋದು. ಇನ್ನೂ ಮೇಲೆ ಹೋಗ್ಬೋದು. ಇಡೀ
ಇಲ್ಲೆಲ್ಲ ನಡ್ಕೊಂಡು ಬಂದು ಫೋಟೋ ತಕ್ಕೋಬೋದು. ಇಷ್ಟೇ ವರ್ಷ ಪೂರ್ತಿ ಇರುತ್ತೆ. ಮಳೆ ಬಂದ್ರೆ ಇನ್ನೂ ಹೈಟ್. ಸೊ ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ಅಲ್ಲಿ ಮೇಲೂ ಎಲ್ಲ ಸ್ನಾನ ಎಲ್ಲ ಮಾಡ್ತಾವ್ರೆ. ಅದೇ ನೀರು ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಮೇಲೆ ಹೋಗಿ ನೋಡಿ. ಈ ಬೆಟ್ಟ ಫಾಲ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಜಾಗ. ಇಲ್ಲಿ ಮಕ್ಕಳು ಎಲ್ಲರೂ ಬಂದು ತುಂಬಾ ಎಂಜಾಯ್ ಮಾಡ್ಬೋದು. ಆಮೇಲೆ ಅಷ್ಟು ಚಳಿ ಆಗ್ತಾ ಇಲ್ಲ. ನಾವಲ್ಲಿ ಬರ್ತಾ ರೋಡಲ್ಲಿ ತುಂಬ ಚಳಿ ಆಗ್ತಾಯಿತ್ತಲ್ಲ, ಬಟ್ ಇಲ್ಲಿ ನಾರ್ಮಲ್ ಆಗಿದೆ, ತಡ್ಕೋಬೋದು. ಈಗ ಪೂರ ಪೀಕ್ ಪಾಯಿಂಟಿಗೆ ಬರ್ತಾ ಇದ್ದೀವಿ. ಸೊ ನಾನು ನನ್ನ ಐಶು ಮತ್ತು ಡ್ಯಾಡಿ 3 ಜನ ಮಾತ್ರ ಬಂದಿದ್ದೀವಿ ಇಲ್ಲಿ. ಸೊ ಇಲ್ಲಿಂದಲೇ ಎಲ್ಲ ನೀರು ಹರಿತಾ ಇದೆ. ಸೊ ಇಲ್ಲಿ ನೀರು ಸೇವ್ ಆಗಿ ಇನ್ನೊಂದು ಕಡೆಯಿಂದ ಸೊ ಇಷ್ಟೇ. ಈಗ ವಾಪಸ್ ಕೆಳಗೆ ಹೋಗ್ತಾ ಇದ್ದೀವಿ. ಆಮೇಲೆ ಐಶಾಗ ಅಡ್ವೆಂಚರ್ ಸ್ಪೋರ್ಟ್ಸ್ ಮಾಡ್ತೀನಿ ಅಂತ ಇದ್ದಾಳೆ. ನೋಡೋಣ ಯಾವ್ಯಾವ ಸ್ಪೋರ್ಟ್ಸ್ ಮಾಡ್ತಾಳೆ ಅಂತ. ಸೂಪರ್ ಆಗಿದೆ ಅಲ್ಲ ಇಲ್ಲಿ. ಈ ಕಡೆ ಹೋಗ್ಬೋದು. ಸೊ ಇದೇ ಸ್ಟಾರ್ಟಿಂಗ್. ಅದೆಲ್ಲಿಂದ ಬರ್ತಾ ಇದೆ ನೀರು ಗೊತ್ತಿಲ್ಲ, ಬಟ್ ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಇಲ್ಲಿ ಚೇಂಜ್ ಮಾಡಬೇಕು ಈಜಕ್ಕೆ ಅನ್ನೋರು ಕೂಡ ಈಜ್ಬೋದು ನೋಡಿ. ಶರ್ಟ್ 40 rupees, ಪ್ಯಾಂಟ್ 40 rupees, ಟವಲ್ 30, ಸ್ವಿಮ್ಮಿಂಗ್ ಟ್ಯೂಬ್ ಕೂಡ ಕೊಡ್ತಾರೆ. ಸೊ ಬೆಟ್ಟ ಫಾಲ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಜಾಗ. ಸೊ ಯಾರ್ಯಾರು ಮಸೂರಿ ಕಡೆ ಬರ್ತಿರೋ ಸೊ ಈ ಜಾಗನ ಮಿಸ್ ಮಾಡಬೇಕು ಖಂಡಿತ. ನೀವು 1 to 2 hours ನೀವು ಸ್ಪೆಂಡ್ ಮಾಡ್ಬೋದು. ಈಗ ಐಶು ಜಿಪ್ ಲೈನ್ ಟ್ರೈ ಮಾಡ್ತಾ ಇದ್ದಾಳೆ. ಮೋಸ್ಟ್ಲಿ ಅಲ್ಲಿ ಯಾರಾದರೂ ನಿಂತ್ಕೊಳ್ಳಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೇನೋ. ಓಕೆ, ಇದೇನು ಮಾಡ್ತಾ ಇದ್ದಾರೆ? ಅವರು ಜೊತೆಗೆ ಬರ್ತಾ ಇದ್ದಾರಾ? ಹ್ಞೂ ಹೌದು, ಇವರು ಹಾಕೋತಾ ಇದ್ದಾರೆ. ಏನೋ ಒಟ್ಟೊಟ್ಟಿಗೆ ಇಬ್ಬರು ಮೋಸ್ಟ್ಲಿ ಯೂಶಲಿ ಒಬ್ಬರನ್ನೇ ಅಲ್ವಾ ಕಳಿಸೋದು. ಓಕೆ, ಫಸ್ಟ್ ಅವ್ರು ಬರ್ತಾರೇನೋ, ಆಮೇಲೆ ಅವ್ರ ಹಿಂದೆ ಅವಳು ಬರ್ತಾಳೆ. ಓಕೆ ಓಕೆ, ನೀವು ಫಸ್ಟ್ ಟ್ರೈ ಮಾಡ್ತಾರೆ. ಓಕೆ, ಹಿಂಗೆ ಹೋಗೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಸ್ಟಾರ್ಟ್. ಓಕೆ, ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಸ್ಟಾರ್ಟ್ ಆಯಿತು. ವಾ ಐಶು, ಸೂಪರ್. ಓಕೆ ಸೂಪರ್ ಆಗಿದೆ. ಇವಾಗ ನಾವು ಆನ್ ದ ವೇ ರಿಷಿಕೇಶ್ ಹೋಗ್ತಾ ಇದ್ದೀವಿ. ಈಗ ನಾವು ಊಟ ಮಾಡಕ್ಕೆ ಹೋಗ್ತೀವಿ. ರಾಜಸ್ಥಾನಿ ರಸೋಲಿ ಅಂತ ಎಲ್ಲೆಲ್ಲ ಊಟ ಮಾಡ್ಕೊಂಡು ಬರ್ತೀವಿ. ಪಿಕ್ಚರ್ ಎಲ್ಲ ಈಗ ಓಪನ್ ಇದೆ. ಇವಾಗ ನಾವು ಊಟ ಮುಗಿಸ್ಕೊಂಡು ವಾಪಸ್ ನಮ್ಗೆ ಹೋಗ್ತಾ ಇದ್ದೀವಿ. ಇದೇ ನಾವಿರೋದು ಆಲ್ಮೋಸ್ಟ್ ಮನೆ ಥರನೇ ಇದೆ. ಮನೆನೇ ಅಪಾರ್ಟ್ಮೆಂಟಲ್ಲಿ ಒಂದು ಮನೆ ಥರ. ಇದು ಒಂದು ರೂಮ್ ಮತ್ತು ಅಟ್ಯಾಚ್ಡ್ ಬಾತ್ರೂಮ್ ಮತ್ತು ಇಲ್ಲಿ ಬಾಲ್ಕನಿ ಕೂಡ ಇದೆ. ನೆಕ್ಸ್ಟ್ ಇದು ಸೆಕೆಂಡ್ ರೂಮ್. ಇಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್.
ಆಮೇಲೆ ಇಲ್ಲಿ ಕಿಚನ್, ಮತ್ತು ಇಲ್ಲೂ ಕೂಡ ಬಾಲ್ಕನಿ. ಇಲ್ಲೆಲ್ಲ ಮನೆಯಲ್ಲಿ ನಾವು ಬರೀ ಒಂದೇ ರೈಟ್ಗೆ ಇರೋದು. ಸೊ 2-3 ದಿನ ಇರೋದಾದ್ರೆ ಇಲ್ಲೇ ಅಡುಗೆ ಮಾಡ್ಕೊಂಡೆಲ್ಲ ಇರ್ಬೋದು. ಸೊ ಇಲ್ಲಿ ಫ್ರಿಜ್ಜು ಕೂಡ ಇದೆ. ಫ್ರಿಜ್ಜಲ್ಲಿ ಏನೂ ಇಟ್ಟಿಲ್ಲ. ಮತ್ತು ಕ್ಯಾಬಿನೆಟ್ಸ್ ಇದೆ. ಇಲ್ಲೂ ಏನಿಲ್ಲ, ಅಂದರೆ ನಾವೇನಾದ್ರು ಕೇಳಿದ್ರೆ ಅವಾಗ ತಂದು ಕೊಡ್ತಾರಂತೆ. ಇಲ್ಲಿ ಆರೋ ಪ್ಯೂರಿಫೈಯರು ತಟ್ಟೆಗಳೆಲ್ಲ ಇದೆ. ನೆಕ್ಸ್ಟ್ ಇಲ್ಲೂ ಕೂಡ ಬಾಲ್ಕನಿ. ನೆಕ್ಸ್ಟ್ ಇದು ಲಾಸ್ಟ್ ರೂಮ್. ಸೊ ಇಲ್ಲೇ ನಾನು ನನ್ನ ತಂಗಿರೋದು. ಅಟ್ಯಾಚ್ ಬಾತ್ರೂಮ್. ಮತ್ತು ಸೊ ಇದು ಬಂದ್ಬಿಟ್ಟು ಜಾಸ್ಮಿನ್ ಬೈ ವಾಬಿ ಸಾಬಿ ಸ್ಟೇಸ್. ಅದು ಮೇಕ್ ಮೈ ಟ್ರಿಪಲ್ ಎಲ್ಲ ನೋಡ್ಬೋದು ನೀವು. ಲೈಕ್ 6 ಮೆಂಬರ್ಸ್ ಆ ಫ್ಯಾಮಿಲಿ ಬರೋಗಿದೆ. ಸೊ ಜಾಸ್ಮಿನ್ ಬೈ ವಾಬಿ ಸಾಬಿ ಸ್ಟೇಸ್. ಸೊ ಈಗ ಫುಲ್ ಫ್ರೆಶ್ ಅಪ್ ಆಗಿ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ದಿನ ಸ್ಟಾರ್ಟಿಂಗ್ ಲಾಸ್ಟ್ ಟ್ರಿಪ್ಪಾಗಿ ಹೋಗ್ಬೇಕಂತ ಅಂದ್ಕೊಂಡು ಸ್ವಲ್ಪ ಡಿಲೇ ಆಗಿ ಆಲ್ಮೋಸ್ಟ್ 3/4 ಭಾಗಕ್ಕೆ ಹೋದ್ವಿ. ಅಲ್ಲಿ ವಾಪಸ್ ಹಂಗೆ ನಡ್ಕೊಂಡ್ಬಂದ್ವಿ, ಯಾಕಂದರೆ ದೊಡ್ಡ ಗಾಡಿ ಅಲ್ಲಿ ಹೋಗಲ್ಲ ಅಂತ ಇತ್ತು. ಸೊ ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಚೆನ್ನಾಗಾಯಿತು. ನೆಕ್ಸ್ಟ್ ನಾವು ದಲಾ ಹಿಲ್ಸ್ಗೆ ಹೋಗಿದ್ವಿ. ಅದಾದಮೇಲೆ ಬಟರ್ ಫಾಲ್ಸ್ಗೆ ಹೋಗಿದ್ವಿ. ಆಮೇಲೆ ಅಲ್ಲಿಂದ ರಿಷಿಕೇಶ್ಗೆ ಬಂದು ಈಗ ಜಾಸ್ಮಿನ್ ಬೈ ವಾಬಿ ಸಾಬಿ ಸ್ಟೇಸ್ ಅಲ್ಲಿದ್ದೀವಿ. ಸೊ ತೋರಿಸೋದೆಲ್ಲ ಹೀಗೆ ಮನೆ ಥರನೇ ಇದೆ ಅಂತ. ಇವತ್ತಿನ ದಿನ ತುಂಬ ಚೆನ್ನಾಗಾಯಿತು. ಸೊ ನಾಳೆ ತ್ರಿವೇಣಿ ಘಾಟ್ ಆರತಿ ಅಟೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಪ್ಫುಲ್ಲಿ ಬೆಳಿಗ್ಗೆ ಬೇಗ ಎದ್ದು ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಫಸ್ಟ್ ನಾವು ಇದ್ದಿದ್ದು ಹೋಟೆಲ್ ಹ್ಯಾಮರ್ಸ್ ಇಂಟರ್ನ್ಯಾಷನಲ್ ಅಂತ. ಅಲ್ಲಿ 3 ರೂಮ್ಸ್ಗೆ ನಾವು 2770 ಅಷ್ಟೇ ಕಟ್ಟಿದ್ದು. ನೆಕ್ಸ್ಟ್ ಇದಕ್ಕೆ ನಾವು 1 ನೈಟ್ಗೆ 4000 ಅಷ್ಟೇ ಕಟ್ಟಿರೋದು ನಾವು. ಸೊ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಚೆನ್ನಾಗಿದೆ. ತುಂಬ ನೀಟಾಗೂ ಮೇಂಟೈನ್ ಮಾಡಿದ್ದಾರೆ. ಸೊ ರಿಷಿಕೇಶಲ್ಲಿ ಮೊಸರಿ ಅಷ್ಟು ಚಳಿ ಆಗ್ತಾ ಇಲ್ಲ. ಅಂದರೆ ಆಚೆ ಹೋದ್ರೆ ಒಂದು ಚೂರು ಚಳಿ ಅನ್ಸುತ್ತೆ. ಸೊ ನೆಕ್ಸ್ಟ್ ನಾವು ನಾಳೆ ಜಿಮ್ ಕಾರ್ಬೆಟ್ ಆ ಕಡೆ ಹೋದಾಗ ಅಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಹೋಪ್ಫುಲಿ ಇಲ್ಲಿವರೆಗೂ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಸೀರೀಸ್ ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ಪ್ಲೀಸ್ ಸ್ಟೇ ಕನೆಕ್ಟೆಡ್.